ಸರ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ 50 ಲಕ್ಷದಲ್ಲೇ ಮುಗಿದೋಗುತ್ತೆ ಅಂತ ಅನ್ಕೊಂಡಿದ್ದೆ, ಆದ್ರೆ ಫುಲ್ ಗೃಹ ಪ್ರವೇಶ ಆಗೋಷ್ಟರಲ್ಲಿ 70 ಲಕ್ಷ ಖರ್ಚಾಗೋಯ್ತು ಸರ್. ನಾನು ಅನ್ಕೊಂಡೇ ಇರ್ಲಿಲ್ಲ ಇಷ್ಟು ಖರ್ಚಾಗುತ್ತೆ ಅಂತ ಕೆಲವರು ಹೇಳ್ತಾರೆ. ನೋಡಿ, ಕನ್ಸ್ಟ್ರಕ್ಷನ್ ಕಾಸ್ಟ್ ಜೊತೆಗೆ ನೀವು ಬೇರೆದನ್ನು ಲೆಕ್ಕ ಹಾಕೊಂಡಿರ್ಬೇಕು. ಕೆಲವ್ರು ಏನ್ ಮಾಡ್ತಾರೆ, ಓವರ್ ಆಲ್ ಪ್ರಾಜೆಕ್ಟ್ ಕಾಸ್ಟ್ ಅಂತ ಹೇಳಿದಾಗ ಓನ್ಲಿ ಕನ್ಸ್ಟ್ರಕ್ಷನ್ ಮಾತ್ರ ಫೋಕಸ್ ಮಾಡ್ತಾರೆ. ಆದ್ರೆ ಕನ್ಸ್ಟ್ರಕ್ಷನ್ ಜೊತೆಗೆ ನೋಡಿ, ಗೌರ್ಮೆಂಟ್ ಅಪ್ರೂವಲ್ಗೆ ಅಂತ ಅಂದ್ಬಿಟ್ಟು ಕೆಲವು ಕಾಸ್ಟ್ ನ ಇಟ್ಕೊಂಡಿರ್ಬೇಕು. ಅಂದ್ರೆ BBMP ಪ್ಲಾನ್ ಅಪ್ರೂವಲ್, ಬೆಸ್ಕಾಂ ಕನೆಕ್ಷನ್, BWSSB ಕನೆಕ್ಷನ್, ಇದು ಗವರ್ಮೆಂಟ್ ಅಪ್ರೂವಲ್ ಆಯ್ತು. ನೆಕ್ಸ್ಟ್ ಇಂಟೀರಿಯರ್ ಕಾಸ್ಟ್ ಅಂದ್ರೆ ನಿಮ್ಗೆ ವಾರ್ಡ್ರೋಬ್, ಫಾಲ್ ಸೀಲಿಂಗ್, ವಾಲ್ ಪೇಪರ್, ಮಾಡ್ಯುಲರ್ ಕಿಚನ್, ಸ್ಟೋನ್ ಕ್ಲಾಡಿಂಗ್, ಹೆಡ್ ಬೋರ್ಡ್ ಡಿಸೈನ್, ಈ ರೀತಿ ಇಂಟೀರಿಯರ್ ವರ್ಕ್ಗೆ ಅಂತ ಕೆಲವು ಬಜೆಟ್ ಅನ್ನ ನೀವು ಇಟ್ಕೋಬೇಕಾಗುತ್ತೆ. ಅದ್ರ ಜೊತೆಗೆ ನಿಮ್ದೇನಾದ್ರೂ ಲಿಫ್ಟ್ ಬರ್ತಿದೆ ಅಂತ ಅಂದ್ರೆ ಲಿಫ್ಟ್ ಎರೆಕ್ಷನ್ ಕಾಸ್ಟ್ ಅಂದ್ರೆ ನಂಬರ್ ಆಫ್ ಫ್ಲೋರ್ ಮೇಲೆ ಡಿಪೆಂಡ್ ಆಗುತ್ತೆ. ಇದು ಅಂದ್ರೆ ನಿಮ್ಗೆ 8 ಲಕ್ಷ ಆಗ್ಬೋದು, 10 ಲಕ್ಷ ಆಗ್ಬೋದು, ನಂಬರ್ ಆಫ್ ಫ್ಲೋರ್ ಮೇಲೆ ಡಿಪೆಂಡ್ ಆಗುತ್ತೆ. ನೆಕ್ಸ್ಟ್ ಫರ್ನಿಚರ್ ಮತ್ತೆ ಹೋಮ್ ಅಪ್ಲಯನ್ಸಸ್ ಕಾಸ್ಟ್ಗಳು ಅಂದ್ರೆ ನಿಮ್ಗೆ ಫ್ಯಾನು, ಲೈಟಿಂಗು, ಚಿಮ್ನಿ, ಅದ್ರ ಜೊತೆಗೆ ಡಿಸೈನರ್ ಲೈಟ್, ಸೋಲಾರ್ ವಾಟರ್ ಹೀಟರ್, ಡೈನಿಂಗ್ ಟೇಬಲ್, ಸೋಫಾ, ಇದಕ್ಕೆ ಅಂತ ಸ್ವಲ್ಪ ಬಜೆಟ್ ಅನ್ನ ಎತ್ತಿಟ್ಕೋಬೇಕಾಗುತ್ತೆ. ಅದ್ರ ಜೊತೆಗೆ ಮಿಸ್ಲೇನಿಯಸ್ ಅಂತ ಕರಿತೀವಿ ವರ್ಕ್ಸ್ ಗಳು ಅಂತ, ಅಂದ್ರೆ ರೋಡ್ ಕಟಿಂಗು, ನಾವು ಬೋರ್ವೆಲ್ ಹಾಕ್ಸ್ತಾ ಇದೀವಿ, ಲ್ಯಾಂಡ್ಸ್ಕೇಪಿಂಗ್ ನಾವು ಆಗ್ತಾ ಇದೀವಿ, ಮತ್ತೆ ನಿಮ್ಗೆ ಜೊತೆಗೆ ಗಾರ್ಡನ್, ಪರ್ಬೋಲಾ ಡಿಸೈನ್, ಈ ರೀತಿ ಏನಾದ್ರೂ ಮಾಡಬೇಕು ಅಂತ ಪ್ಲಾನ್ ಅಲ್ಲಿ ಇತ್ತು ಅಂತ ಅಂದ್ರೆ ಅದಕ್ಕೂ ಕೂಡ ಬಜೆಟ್ ಅನ್ನ ಎತ್ತಿಟ್ಕೋಬೇಕಾಗುತ್ತೆ. ಇದೆಲ್ಲ ಓವರ್ ಆಲ್ ನೀವು ನೋಡ್ತಾ ಇದೀರಲ್ಲ. ಸೊ ಓವರ್ ಆಲ್ ಪ್ರಾಜೆಕ್ಟ್ ಕಾಸ್ಟ್ ಅಂತ ಅಂದ್ರೆ ಅಲಾಂಗ್ ವಿತ್ ಕನ್ಸ್ಟ್ರಕ್ಷನ್ ಕಾಸ್ಟ್, ಒಂದು ಅಪ್ರೂವಲ್, ಇಂಟೀರಿಯರ್, ಲಿಫ್ಟ್ ಡೈರೆಕ್ಷನ್, ಫರ್ನಿಚರ್ ಅಂಡ್ ಹೋಮ್ ಅಪ್ಲಯನ್ಸಸ್, ಮಿಸ್ಲೇನಿಯಸಸ್, ಲ್ಯಾಂಡ್ಸ್ಕೇಪಿಂಗ್ ಮತ್ತೆ ಗೃಹಪ್ರವೇಶ ಬಜೆಟ್, ಇದೆಲ್ಲ ಸೇರಿದ್ರೇನೆ ಆಕ್ಚುಲಿ ನಿಮಗೆ ಟೋಟಲ್ ಕನ್ಸ್ಟ್ರಕ್ಷನ್ ಕಾಸ್ಟ್ ಓವರ್ ಆಲ್ ಬಜೆಟ್ ಆಗೋದು, ನಾಟ್ ಓನ್ಲಿ ಕನ್ಸ್ಟ್ರಕ್ಷನ್ ಕಾಸ್ಟ್.